ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ತುಂಬ ಕ್ರಿಸ್ಪಿಯಾಗಿ ಪರ್ಫೆಕ್ಟ್ ಆಗಿರೋ ಪೂರಿ ಮಾಡೋದನ್ನ ತೋರಿಸ್ತಿದ್ದೀನಿ. ನೋಡೋಣ ಬನ್ನಿ. ಮೊದಲು ಪೂರಿ ಮಾಡೋಕ್ಕೆ ಪೂರಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲಿಗೆ ಅರ್ಧ ಬೌಲ್ ಮೈದಾ ಹಿಟ್ಟು, ಮುಕ್ಕಾಲು ಬೌಲ್ ಸೂಜಿ ಅಥವಾ ಚಿರೋಟಿ ರವೆ ಮತ್ತು ಅರ್ಧ ಬೌಲ್ ಗೋಧಿ ಹಿಟ್ಟು ಹಾಕಿ, ನಂತರ 1/4 ಸ್ಪೂನ್ ಉಪ್ಪು, 1/4 ಸ್ಪೂನ್ ಅಡಿಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ 2 ಸ್ಪೂನ್ ಕಾದ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾಸಿ ಹಾಕೋದ್ರಿಂದ ಪೂರಿ ತುಂಬ ಕ್ರಿಸ್ಪಿಯಾಗಿ ಹಗುರ ಆಗುತ್ತೆ. ಈಗ ಹಿಟ್ಟನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ, ಬಿಸಿ ಇರುತ್ತೆ, ನೀವು ಬೇಕಾದರೆ ಸ್ಪೂನಿಂತ್ರನೂ ಮಿಕ್ಸ್ ಮಾಡಿ. ನೋಡಿ, ಈಗ ಮಿಕ್ಸ್ ಮಾಡಾಗಿದೆ. ಹೀಗೆ ಉಂಡೆ ಕಟ್ಟಿದ್ರೆ ಅದು ಉಂಡೆ ನಿಲ್ಲಬೇಕು. ಈಗ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಬೇಕು ಹಿಟ್ಟನ್ನು. ಒಂದೇ ಸಾರಿ ನೀರನ್ನು ಹಾಕಬಾರ್ದು, ಹಿಟ್ಟು ತುಂಬ ಮೆತ್ತಗಾಗಬಾರ್ದು. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳಿ. ನೋಡಿ, ಹಿಟ್ಟನ್ನ ಕಲಸಾಗಿದೆ. ಈ ಥರ ನಾದಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಕಲಿಸುವಾಗಲೇ ಅರ್ಧ ಹಿಟ್ಟು ನೆನಿಬೇಕು, ಆ ಥರ ನಾದಿ ಕಲಿಸ್ಕೊಳ್ಳಿ. ಈಗ ಕಂಪ್ಲೀಟಾಗಿ ಹಿಟ್ಟನ್ನ ಕಲಸಾಗಿದೆ. ಈಗ ಇದಕ್ಕೆ ಒಂದು ಬಟ್ಟೆ ಹಾಕಿ ಮುಚ್ಚಿಡಿ. 15ರಿಂದ 20 ನಿಮಿಷ ಚೆನ್ನಾಗಿ ಹಿಟ್ಟು ನೆನಿಬೇಕು. ನೋಡಿ, ಈಗ ನೆಂದಾಗಿದೆ. ಈ ಥರ ತುಂಬ ಸಾಫ್ಟಾಗಿ ಹಿಟ್ಟು ನೆಂದಿರಬೇಕು. ಈಗ ಹಿಟ್ಟನ್ನು ಮತ್ತೊಮ್ಮೆ ಚೆನ್ನಾಗಿ ನಾದಿ ಸಣ್ಣದಾಗಿ ಉಳ್ಳೆ ಮಾಡ್ಕೊಳ್ಳೋಣ ಪೂರಿ ಮಾಡೋಕ್ಕೆ. ನೋಡಿ, ಈ ಸೈಜ್ ಮಾಡಿ ಉಳ್ಳೆನ. ಹೀಗೆ ಎಲ್ಲ ಹಿಟ್ಟನ್ನು ಉಳ್ಳೆ ಮಾಡ್ಕೊಂಡಿದ್ದೀನಿ. ಈಗ ಪೂರಿ ಲಟ್ಸ್ಕೊಳ್ಳೋಣ. ಪೌಡ್ರ್ ಹಿಟ್ಟು ಹಚ್ಚಿ ಲಟ್ಸ್ಬಾರ್ದು, ಹಾಗೆ ಲಟ್ಸ್ಕೊಳ್ಬೇಕು. ನಮಗೆ ಹಾಗೆ ಸರಿ ಹೋಗಲ್ಲ ಅಂದರೆ ಲಟ್ಟಣಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಸಿ. ತುಂಬ ತಳಗೂ ಇರಬಾರ್ದು, ದಪ್ಪನೂ ಇರಬಾರ್ದು, ಮೀಡಿಯಮ್ಗಿಂತ ಸ್ವಲ್ಪ ತಳಗಾಗಿ ಲಟ್ಸ್ಕೊಳ್ಬೇಕು. ನೋಡಿ, ಈ ಥರ ಈ ಸೈಜ್ಗೆ ಲಟ್ಸ್ಕೊಳ್ಬೇಕು. ಈಗ ಈ ಥರನೇ ಎಲ್ಲ ಪೂರಿನೂ ಲಟ್ಸ್ಕೊಳ್ತಿದ್ದೀನಿ. ಎಲ್ಲ ಪೂರಿನೂ ಲಟ್ಸಾಗಿದೆ. ನಾನಿಲ್ಲಿ ಮೊದಲೇ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ, ಈಗ ಕಾದಿದೆ. ಪೂರಿ ಹಾಕಿ ಕರಿಯೋಣ. ಪೂರಿ ತಾನಾಗೆ ಮೇಲೆ ಬರುವವರೆಗೂ, ಮೇಲೆ ಬಂದಾಗ ಮುಗುಚಿ ಹಾಕಬೇಕು. ನೋಡಿ, ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. 2 ಸೈಡ್ ಚೆನ್ನಾಗಿ ಕರೆದ್ಕೊಳ್ಬೇಕು. ಮಾಮೂಲಿ ಪೂರಿ ಥರ ಮುಗುಚಿ ಹಾಕಿ ಹಾಗೆ ಬಿಟ್ಬಿಡಬಾರ್ದು. ಹೀಗೆ ಜಾಲ್ಸೋಟಿಂತ್ರ ಪೂರಿನ ತಳಗ ಮೇಲೆ ಮಾಡ್ತಾನೆ ಇರಬೇಕು. ಅವಾಗಲೇ ಪೂರಿ ಚೆನ್ನಾಗಿ ಕರೆದು ಕ್ರಿಸ್ಪಿ ಆಗುತ್ತೆ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಕರೆದ್ಕೊಳ್ಬೇಕು. ಈಗ ಪೂರಿ ಕರೆದಾಗಿದೆ. ಒಂದು ಬೇಸನ್ಗೆ ತೆಗೆದುಕೊಳ್ತಿದ್ದೀನಿ. ಫ್ರೆಂಡ್ಸ್, ಈಗ ಪರ್ಫೆಕ್ಟಾಗಿ ಪೂರಿ ರೆಡಿಯಾಗಿದೆ. ಈ ಪೂರಿನ ಬರೀ ಪಾನಿಪೂರಿಗಷ್ಟೇ ಅಲ್ಲದೆ ಎಲ್ಲ ಪೂರಿ ಸ್ನ್ಯಾಕ್ಸಿಗೂ ಬಳಸಬಹುದು. ನೋಡಿ, ಒಂದು ಪೂರಿನ ಕ್ರಷ್ ಮಾಡಿ ತೋರಿಸ್ತಿದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಆಗಿದೆ ಪೂರಿ. ಹಾಗಾದರೆ ನೀವು ಸಹ ಪರ್ಫೆಕ್ಟಾಗಿರೋ ಪೂರಿನ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ. ಹೀಗೆ ಪ್ರೋತ್ಸಾಹಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಪೂರಿಲಿ ಸೇವ್ ಪೂರಿ ಮಾಡೋದನ್ನ ತೋರಿಸ್ತಿದ್ದೀನಿ. ವೇಟ್ ಮಾಡಿ. ಥ್ಯಾಂಕ್ ಯು.